ಅಂತ ಹತ್ತಿರ ಹೋಗ್ತಾ ಇರುವಾಗ ಅವಳಿಗೆ ಸಡನ್ ಆಗಿ ಪ್ರಜ್ಞೆ ಬರುತ್ತದೆ. ಆದ್ರಿಂದ ಅವಳು ಆ ಚಾಕುವನ್ನ ನೇರ ತಿರುಗಿಸಿ ಪೈಪ್ ಡೀಮನ್ ಹತ್ತಿರ ತಗೊಂಡು ಹೋಗ್ತಾಳೆ. ಅಷ್ಟರಲ್ಲಿ ಡೀಮನ್ ಅದನ್ನ ಹಿಡಿತಾಳೆ. ತಾನು ಅನ್ಕೊಂಡಿರೋ ತರ ಏನು ನಡೆಯದಿದ್ದ ಕಾರಣ ಪೈಪ್ ಡೀಮನ್ ಅಲ್ಲಿಂದ ವಾಪಸ್ ಹೋಗ್ತಾಳೆ. ಇದೆಲ್ಲ ನೋಡ್ತಿದ್ದ ನೀಲಾಂಗ್ ಅವಳಿಗೆ ಬಚಾವಾಗಕ್ಕೆ ಒಂದು ಚಾನ್ಸ್ ಸಿಕ್ಕಿದ್ರು ಸಹ ಯಾಕೆ ಅವಳು ನನ್ನನ್ನ ಕೊಲೆ ಮಾಡ್ಲಿಲ್ಲ, ಏನಂದ್ರೆ ಮೆಲ್ಲೆ ಮೆಲ್ಲೆ ನಮ್ ಬಾಯ್ಜು ನೋಡಿದ್ರೆ ನೀಲಾಂಗ್ ಅನ್ನ ಇಷ್ಟಪಡ್ತಾ ಇರ್ತಾಳೆ. ಇವಾಗ ನಮ್ಮ ಪೈಪ್ ಡೀಮನ್ ಅವಳ ಮಾಸ್ಟರ್ ಹತ್ತಿರ ಹೋಗಿರ್ತಾಳೆ. ನೋಡಿದ್ರೆ ಅವರ ಮಾಸ್ಟರ್ ತುಂಬಾನೇ ಕೋಪದಲ್ಲಿರ್ತಾರೆ. ಅವಾಗ ಪೈಪ್ ಡೀಮನ್ ಹೇಳ್ತಾಳೆ, ಇನ್ನು ನನಗೆ ಕೊನೆಯದಾಗಿ ಒಂದೇ ಒಂದು ಚಾನ್ಸ್ ಕೊಟ್ರೆ ಸಾಕು. ಇನ್ನೊಂದ್ ಕಡೆ ನೋಡಿದ್ರೆ ನಮ್ ಬಾಯ್ಜು ನಿದ್ದೆ ಮಾಡ್ತಾ ಇರ್ತಾಳೆ. ಅವಾಗ ಅವಳು ಒಂದು ಕನಸು ಕಾಣ್ತಾ ಇರ್ತಾಳೆ. ಅಂದರೆ ಬಿದಿರು ತುಂಬಿರುವ ಒಂದು ಕಾಡಿನೊಳಗಡೆ ನಮ್ ಬಾಯ್ಜುನ್ ಏನನ್ನೋ ಅಥವಾ ಯಾರನ್ನೋ ಹೆದರಿ ಓಡ್ತಾ ಇರ್ತಾಳೆ. ಇದೇ ಒಂದು ಕನಸು ಅವಳ ಗೆಳೆಯ ಜಾ ಧ್ಯಾನದಲ್ಲಿರುವಾಗ ಅವನಿಗೂ ಸಹ ಕಾಣಿಸುತ್ತದೆ. ಇದರಿಂದ ಜಾಗೆ ತಿಳಿಯುತ್ತದೆ ತನ್ನ ಗೆಳತಿ ಬಾಯ್ಜುನಿಗೆ ಏನೋ ಒಂದು ಅಪಾಯ ಬರಕ್ಕಿದೆ. ತನ್ನ ರೋಗದ ಬಗ್ಗೆ ಕೂಡ ಯೋಚನೆ ಮಾಡದೆ ಜೋ ಆ ಧ್ಯಾನದಿಂದ ಹೊರಗಡೆ ಬಂದು ತನ್ನ ಗೆಳತಿ ಬಾಯ್ಜುನನ್ನ ನೋಡಕ್ಕೆ ಬರ್ತಾನೆ. ನಂತರ ಅವಳ ಹತ್ತಿರ ಹೋಗಿ ಹೇಳ್ತಾನೆ, ನಿನಗೇನು ಅಪಾಯ ಬರುತ್ತದೆ ಅಂತ ನನಗೆ ಅನಿಸ್ತಿದೆ, ಅದ್ರಿಂದ ಬಚಾವಾಗಲು ಈ ಒಂದು ಹೇರ್ ಪಿನ್ ಅನ್ನ ನಿನ್ನ ಕೈಯಲ್ಲಿಟ್ಕೋ. ಆದ್ರೆ ಅವಳು ಹೇಳ್ತಾಳೆ, ಜೋ ನನಗೆ ಇದರ ಅವಶ್ಯಕತೆ ಇಲ್ಲ, ನೀನು ಇದನ್ನ ನಿನ್ನ ಹೆಂಡತಿಗೆ ಕೊಡು. ನಂತರ ಬಾಯ್ಜುನ್ ಹೇಳ್ತಾಳೆ, ಕಳೆದ ದಿನ ನಾನು ನಿದ್ದೆ ಮಾಡುತ್ತಿರುವಾಗ ಒಂದು ಕನಸು ಕಂಡೆ. ಅಂದರೆ ಬಿದಿರಿನ ಕಾಡಿನ ನಂತರ ಸಿಗೋ ಬಿಜಿಯೋ ಅನ್ನೋ ಗ್ರಾಮದಲ್ಲಿ ಏನೋ ಒಂದು ಅನಾರೋಗ್ಯ ಬಾಧಿಸಿದೆ. ಆದ್ರಿಂದ ಅವರನ್ನ ಕಾಪಾಡುವುದಕ್ಕೋಸ್ಕರ ಇವಾಗ ಅವರು 3 ಜನರು ಆ ಗ್ರಾಮಕ್ಕೆ ಹೋಗ್ತಿದ್ದಾರೆ. ಅವರ ಮುಖದಲ್ಲಿ ಏನೋ ರೋಗ ಬಾಧಿಸಿರೋ ತರ ಬಾಯ್ಜುನ್ಗೆ ತಿಳಿಯುತ್ತದೆ. ಹಾಗೆ ಒಬ್ಬೊಬ್ಬರಿಗೂ ಸಹ ಅವಳು ಔಷಧಿ ಕೊಡ್ತಾಳೆ. ಇನ್ನೊಂದ್ ಕಡೆ ಬಾಯ್ಜುನ್ಗೆ ನೀಲಾನ್ ಟ್ರೈನಿಂಗ್ ಕೊಡ್ತಿರೋದನ್ನ ಜಾ ನೋಡ್ತಾ ಇರ್ತಾನೆ. ಅವನು ಮನಸ್ಸಿನಲ್ಲಿ ಅನ್ಕೋತಾನೆ, ಬಾಯ್ಜು ನೀನು ಯಾಕೆ ನನ್ನನ್ನ ಅರ್ಥ ಮಾಡ್ಕೋತಿಲ್ಲ. ಮಾರನೇ ದಿನ ನೋಡಿದ್ರೆ ಒಂದು ಹುಡುಗಿ ತನ್ನ ತಮ್ಮನನ್ನ ಕರ್ಕೊಂಡು ಬಾಯ್ಜುನ್ ಹತ್ತಿರ ಬಂದಿರ್ತಾಳೆ. ಅವಳು ಹೇಳ್ತಾಳೆ, ಕೆಲವು ಡೀಮನ್ಸ್ ಗಳು ನನ್ನ ತಮ್ಮನನ್ನ ಅವರ ಕೈಗೆತ್ತಿಕೊಂಡಿದ್ದಾರೆ. ಇವಾಗ ನನ್ನನ್ನ ಒಂದು ಮದುವೆ ಹುಡುಗಿ ರೂಪದಲ್ಲಿ ಅವರ ಹತ್ತಿರ ಹೋಗ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ನನಗೆ ತುಂಬಾ ಭಯವಾಗುತ್ತಿದೆ. ಬಾಯ್ಜುನ್ ಹೇಳ್ತಾಳೆ, ಆ ಒಂದು ರಿಸ್ಕ್ ನಾನ್ ತಗೋತೀನಿ. ಹಾಗಂತ ಹೇಳಿ ಬಾಯ್ಜುನ್ ಇವಾಗ ಮದುವೆ ಹುಡುಗಿಯ ರೂಪದಲ್ಲಿ ಆ ಡೀಮನ್ಸ್ ಹತ್ತಿರ ಹೋಗ್ತಾಳೆ. ಅಲ್ಲಿ ಹೋದಾಗ ಅವರೆಲ್ಲರೂ ಸೇರಿ ಇವಳಿಗೆ ಒಂದು ಮದ್ಯವನ್ನ ಕುಡಿಸ್ತಾರೆ. ಅವಾಗ ಅವಳು ಹೇಳ್ತಾಳೆ, ನೀಲಾಂಗ್ ನೀನು ಬಂದು ನನ್ನನ್ನ ಕಾಪಾಡೋದಿಲ್ವಾ. ಆ ಸಮಯದಲ್ಲಿ ನೀಲಾಂಗ್ ನೋಡಿದ್ರೆ ಅವನ ಬಿಳಿ ನಾಗದ ರೂಪದಲ್ಲಿ ಅಲ್ಲಿಗೆ ಬರ್ತಾನೆ. ಆದ್ರೆ ಬಾಯ್ಜುನ್ ಸೇವಿಸಿರೋದು ಒಂದು ಸಾಧಾರಣ ಮದ್ಯ ಆಗಿರೋದಿಲ್ಲ. ಅವಳು ಮೆಲ್ಲೆ ಮೆಲ್ಲೆ ಅವಳ ನಿಜವಾದ ರೂಪಕ್ಕೆ ಅಂದ್ರೆ ದೇವತೆಯ ರೂಪಕ್ಕೆ ಅವಳು ಪರಿವರ್ತನೆ ಆಗುತ್ತಾಳೆ. ಇದು ನೋಡಿದ ನೀಲಾಂಗ್ ತುಂಬಾನೇ ಆಶ್ಚರ್ಯಗೊಳ್ಳುತ್ತಾನೆ. ಕಾರಣ ಏನಂದ್ರೆ ಅವನು ಅನ್ಕೊಂಡಿದ್ದು ಅವಳೊಂದು ಸಾಧಾರಣ ಹುಡುಗಿ ಅಂತ, ಅವಳೊಂದು ದೇವತೆ ಅಂತ ಅವನಿಗೆ ಇವಾಗ್ಲೇ ಗೊತ್ತಾಗಿರೋದು. ಹಾಗಾದ್ರೆ ಅವಳು ಹೇಗೆ ಈ ಭೂಮಿಗೆ ಬಂದಳು? ಅಂದ್ರೆ ನಾಗದೇವತೆಯಾಗಿರುವ ಈ ಬಿಳಿ ನಾಗಕ್ಕೆ ಹೆಲ್ಪ್ ಮಾಡಕ್ಕೆ ಅಂತ ದೇವಲೋಕದಿಂದ ದೇವರು ಇವಳನ್ನ ಭೂಮಿಗೆ ಕಳಿಸಿರ್ತಾರೆ. ಆದ್ರೆ ಬಾಯ್ಜುನಿಗೂ ಸಹ ಈ ಒಂದು ವಿಷಯ ಗೊತ್ತಿಲ್ಲ. ಮೆಲ್ಲೆ ಮೆಲ್ಲೆ ಅವಳು ಕುಡಿದ ಆ ಸಾರಾಯಿದು ಪವರ್ ಕಡಿಮೆ ಆದಂತೆ ಅವಳು ತನ್ನ ಸಾಧಾರಣ ಹುಡುಗಿಯ ರೂಪಕ್ಕೆ ಬದಲಾಗುತ್ತಾಳೆ. ಸ್ವಲ್ಪ ಹೊತ್ತು ಮುಂಚೆ ಅವಳ ದೇಹದಲ್ಲಿ ನಡೆದಿರುವ ಯಾವುದೇ ವಿಷಯಗಳು ಅವಳಿಗೆ ನೆನಪಿರುವುದಿಲ್ಲ. ಇವಾಗ ಅವಳಿಗೆ ಆ ಸಾರಾಯಿ ಕುಡಿಸಿದ ಅಡೀಮನ್ ಹೇಳ್ತಾನೆ, ಇವಾಗ ನನಗೆ ಖಚಿತವಾಗಿದೆ ಅದು ನೀನೇ. ಆದ್ರೆ ನೀಲಾಂಗ್ ಅವನನ್ನ ಹೊಡೆದು ಹಾರಿಸಿಬಿಟ್ಟು, ನೀನು ಹುಡುಕುತ್ತಿರುವ ಹುಡುಗಿ ಅದು ಇವಳಲ್ಲ ಅಂತ ಹೇಳ್ತಾನೆ. ಆದ್ರೆ ಅಷ್ಟರಲ್ಲಿ ಪೈಪ್ ಡೀಮನ್ ಅಲ್ಲಿಗೆ ಓಡ್ಕೊಂಡು ಬಂದ್ಬಿಟ್ಟು ನೀಲಾನ್ಗೆ ನೇರವಾಗಿ ಹಲವಾರು ಬಾಣಗಳನ್ನ ಬಿಡ್ತಾಳೆ. ಇದೆಲ್ಲವನ್ನು ತಡೆಯಕ್ಕೆ ಟ್ರೈ ಮಾಡ್ತಾ ಇರುವಾಗ ಒಂದು ಮಾಂತ್ರಿಕ ಬಾಣವನ್ನ ಅವಳು ಬಿಡ್ತಾಳೆ. ಅದು ಅವನಿಗೆ ತಡೆಯಕ್ಕೆ ಆಗೋದಿಲ್ಲ. ಆದ್ರಿಂದ ಬಾಯ್ಜುನನ್ನ ಕರ್ಕೊಂಡು ಬೇಗನೆ ಅಲ್ಲಿಂದ ಬಚಾವಾಗಿ ಓಡ್ಕೊಂಡು ಹೋಗ್ತಾನೆ. ಅಂದ್ರೆ ಆ ಒಂದು ಮಾಂತ್ರಿಕ ಬಾಣ ಇದೆ ಅಲ್ವಾ, ಅದು ನಮ್ಮ ನೀಲಾನ್ಗೆ ತಡೆಯಕ್ಕೆ ಆಗೋದಿಲ್ಲ. ಹಾಗೆ ನೀಲಾನನ್ನ ಹಿಂಬಾಲಿಸಿಕೊಂಡು ನಮ್ಮ ಪೈಪ್ ಡೀಮನ್ ಹಾಗೂ ಅವಳ ಅನುಯಾಯಿಗಳು ಹೋಗುತ್ತಾರೆ. ಅವಾಗ ಬಾಯ್ಜುನಿಗೆ ಏನೋ ತೊಂದರೆ ಬರ್ತಿದೆ ಅಂತ ತಿಳ್ಕೊಂಡ ಅವಳ ಗೆಳೆಯ ಜೋ ಅವಳ ಹತ್ತಿರ ಬರ್ತಾನೆ. ಅವನು ಹೇಳ್ತಾನೆ, ನೀವು ಇಬ್ಬರು ಇಲ್ಲಿಂದ ಹೇಗಾದ್ರೂ ಬಚಾವಾಗಿ ಹೋಗಿ. ನಿಮ್ಮನ್ನು ಹುಡ್ಕೊಂಡು ಬರುತ್ತಿರುವ ಆ ಅಪಾಯ ಅಂದರೆ ಪೈಪ್ ಡೀಮನ್ ಅವಳನ್ನ ನಾನು ನಿಭಾಯಿಸ್ತೀನಿ. ಆದ್ರೆ ನಮ್ ಪೈಪ್ ಡೀಮನ್
ನಮ್ ಜಿಯೋ ಅನ್ನ ಕೂಡ ಹಿಪ್ನೋಟಿಸಮ್ ಮಾಡಿ ಅವಳ ಕೈಗೆತ್ತಿಕೊಳ್ತಾಳೆ. ಅವಳು ಜಾ ಹತ್ತಿರ ಹೇಳ್ತಾಳೆ, ನಿನಗೆ ಕೆಲವು ಡೌಟ್ಗಳು ಇರಬಹುದು, ನಾನು ಯಾಕೆ ಬಾಯ್ಜೂನನ್ನ ಹಿಂಬಾಲಿಸಿಕೊಂಡು ಹೋಗ್ತಿದ್ದೀನಿ ಅಂತ. ಅವಳೊಂದು ಸಾಧಾರಣವಾದ ಹುಡುಗಿಯಲ್ಲ, ಅವಳೊಬ್ಬಳು ದೇವತೆ. ಅವಳ ಆತ್ಮ ಎಟರ್ನಲ್ ಸೋಲ್. ಹಾಗಾದ್ರೆ ನನ್ನ ಮಾಸ್ಟರೇ ಆಗಿರಬೇಕು ಅತೀವ ಶಕ್ತಿಯನ್ನ ಹೊಂದಿರುವ ಎಟರ್ನಲ್ ಸೋಲ್ ನ ಅಧಿಕಾರಿ. ಆದ್ರಿಂದ ಅವಳಿಗಿರುವ ಆ ಶಕ್ತಿ ನನ್ನ ಪ್ರಾಣವನ್ನ ಪಣಕ್ಕಿಟ್ಟಾದರೂ ಆ ಶಕ್ತಿಯನ್ನ ನನ್ನ ಮಾಸ್ಟರ್ಗೆ ಕೊಡ್ಲೇಬೇಕು. ಆವಾಗ ಜಾ ಹೇಳ್ತಾನೆ, ನೀವು ಅನ್ಕೊಂಡಿರೋ ತರ ಅವಳೊಂದು ದೇವತೆಯೇನೂ ಅಲ್ಲ, ಅವಳಿಗೆ ಎಟರ್ನಲ್ ಸೋಲಿನ ಶಕ್ತಿಯೂ ಇಲ್ಲ. ಆವಾಗ ಪೈಪ್ ಡಿಮನ್ ಹೇಳ್ತಾಳೆ, ನೀನೊಬ್ಬ ಬೀಸ್ ಗೋಡ್ತಾನೆ, ಆದ್ರೂ ಸಹ ನಿನಗೆ ಈ ವಿಷಯ ತಿಳಿದಿಲ್ವಾ. ನೆಕ್ಸ್ಟ್ ಸೀನ್ ನಲ್ಲಿ ಬಾಯ್ಜೂನ್ ಹಾಗೂ ನೀಲಾಂಗ್ ಅವಳ ಮನೆಗೆ ಬಂದಿರ್ತಾರೆ. ನೋಡಿದ್ರೆ ಅವಳ ಮನೆಯಲ್ಲಿದ್ದ ಎಲ್ಲಾ ಹೆಣ್ಣು ಮಕ್ಕಳು ಸಹ ತೀರಿ ಹೋಗಿರ್ತಾರೆ. ನೋಡಿದ್ರೆ ಅವಳ ಮಾಸ್ಟರ್ ಶ್ರೀ ಅವರ ಪ್ರಜ್ಞೆ ಹೋಗಿರುತ್ತದೆ. ಅವಾಗ ನೀಲಾನ್ ಅವನಿಗಿರುವ ಶಕ್ತಿಯನ್ನ ಉಪಯೋಗಿಸಿಕೊಂಡು ಮಾಸ್ಟರ್ ಅನ್ನ ಕಾಪಾಡ್ತಾರೆ. ಅವಾಗ ಮಾಸ್ಟರ್ ಕೇಳ್ತಾರೆ, ನೀವು ತಾನೇ ಬಾಯ್ಜೂನ್ ಕೈಯಲ್ಲಿ ಬಲವಾಗಿ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಸಿರೋದು, ಒಂದು ಸಾಧಾರಣ ಹುಡುಗಿಯನ್ನ ನಿಮ್ಮ ಸ್ಪಿರಿಚುವಲ್ ಶಕ್ತಿಯನ್ನ ಉಪಯೋಗಿಸಿಕೊಂಡು ಯಾಕೆ ದ್ರೋಹ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಾ. ಇದು ಕೇಳಿದ ನೀಲಾಂಗ್ ಏನು ಹೇಳದೆ ಹೊರಗಡೆ ಹೋಗ್ತಾನೆ. ಆ ಟೈಮ್ ನಲ್ಲಿ ತನ್ನ ಮಾಸ್ಟರ್ದು ಕೂದಲು ಬಾಯ್ಜೂನ್ ಬಾಚಿ ಕೊಡ್ತಾಳೆ. ಅವಾಗ ಮಾಸ್ಟರ್ ಹೇಳ್ತಾರೆ, ಬಾಯ್ಜೂನ್ ನಿನ್ನನ್ನ ನಾನು ನನ್ನ ಸ್ವಂತ ಮಗಳ ತರ ನೋಡ್ತಿದ್ದೀನಿ. ಆಗ ಅವಳು ಹೇಳ್ತಾಳೆ, ಅದು ನನಗೆ ಗೊತ್ತು, ಆದ್ರೆ ನಾನು ಎಷ್ಟೇ ಶ್ರಮ ಪಟ್ರು ಸಹ ಆ ಅಗ್ರಿಮೆಂಟ್ ಬ್ರೇಕ್ ಮಾಡಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಅವಾಗ ಮಾಸ್ಟರ್ ಹೇಳ್ತಾರೆ, ಅದು ನನಗೆ ಮುಂಚೆನೆ ಗೊತ್ತು, ಆ ಅಗ್ರಿಮೆಂಟ್ ನಿನ್ನ ಕೈಯಲ್ಲಿ ಬ್ರೇಕ್ ಮಾಡಕ್ಕೆ ಆಗೋದಿಲ್ಲ ಅಂತ. ಆದ್ರಿಂದಲೇ ಅವನು ಆ ಅಗ್ರಿಮೆಂಟ್ ಅನ್ನ ನಿನ್ನ ಕೈಯಲ್ಲಿ ಮಾಡಿಸಿದಾನೆ. ಕಾರಣ ಅವನಿಗೆ ಗೊತ್ತು ನೀನೊಂದು ಇಮಾರ್ಟಲ್ ಆಗಿರುವ ಮರಣನೇ ಇಲ್ಲದ ದೇವತೆಯ ಒಂದು ರೂಪ ಅಂತ. ಅದು ಮಾತ್ರವಲ್ಲ, ನಿನಗೇನೆ ತಿಳಿಯದೆ ಹಲವಾರು ಶಕ್ತಿಗಳು ನಿನ್ನ ಒಳಗಡೆ ಇದೆ. ನೆಕ್ಸ್ಟ್ ಸೀನ್ ನಲ್ಲಿ ನೋಡಿದ್ರೆ ಬಾಯ್ಜೂನ್ ತೀರಿ ಹೋದ ತನ್ನ ಗೆಳತಿಯರನ್ನ ಹೂಳಕ್ಕಿರುವ ಗುಂಡಿಯನ್ನ ಒಂದು ಕಾಡಿನಲ್ಲಿ ತೆಗೀತಾ ಇರ್ತಾಳೆ. ಆ ಟೈಮ್ ನಲ್ಲಿ ಅಲ್ಲಿಗೆ ನೀಲಾಂಗ್ ಬರ್ತಾನೆ. ಅವಾಗ ಬಾಯ್ಜೂನ್ ಹೇಳ್ತಾಳೆ, ನನಗೆ ಹಲವಾರು ವಿಷಯಗಳು ತಿಳಿದಿವೆ, ನೀವೇ ನನ್ನನ್ನ ಆಯ್ಕೆ ಮಾಡಿಕೊಂಡಿರೋದು. ಕಾರಣ ಏನಂದ್ರೆ ನಿಮಗೆ ಗೊತ್ತು, ನಾನೊಂದು ಸಾಧಾರಣವಾದ ಹುಡುಗಿಯಲ್ಲ, ನನ್ನದೊಂದು ಎಟರ್ನಲ್ ಸೋಲ್ ಅಂತ. ಇದು ಕೇಳಿದ ನೀಲಾಂಗ್ ನೋಡಿದ್ರೆ, ಹೌದು ಅದು ನನಗೆ ಮುಂಚೆನೆ ಗೊತ್ತು, ನೀನೊಂದು ದೇವತೆಯ ಮನುಷ್ಯ ರೂಪ ಆದ್ರೂ ನಿನ್ನ ಆತ್ಮಕ್ಕೆ ಸ್ವಲ್ಪ ಕೂಡ ಶಕ್ತಿಯ ಅವಶ್ಯಕತೆ ಇದೆ, ಅದಕ್ಕೋಸ್ಕರನೇ ನಿನಗೆ ನಾನು ಟ್ರೈನಿಂಗ್ ಕೊಡ್ತಿರೋದು. ಅವಳು ಹೇಳ್ತಾಳೆ, ನೀವು ಕೆಲವು ವಿಷಯಗಳನ್ನ ನನ್ನಿಂದ ಮುಚ್ಚಿಡ್ತಿದ್ದೀರಾ, ಹಾಗಂತ ಹೇಳಿ ಅವನನ್ನ ಆಕ್ರಮಿಸಕ್ಕೆ ನೋಡುವಾಗ ಅವನು ತಡೀತಾನೆ. ನಂತರ ಅವನು ಹೇಳ್ತಾನೆ, ಸ್ವಲ್ಪ ಸಮಾಧಾನದಿಂದ ಇರು, ನನಗೆ ನಿನ್ನ ಮೇಲೆ ಯಾವುದೇ ತಪ್ಪಾಗಿರುವ ಯೋಚನೆ ಇಲ್ಲ. ಅದೆಲ್ಲ ನಿನಗೆ ಅನಿಸ್ತಿದೆ ನಾನೊಬ್ಬ ಡೀಮನ್ ಅಥವಾ ಕೆಟ್ಟ ವ್ಯಕ್ತಿ ಅಂತ ಅನಿಸಿದ್ರೆ ಇವಾಗ್ಲೇ ಇಲ್ಲೇ ಇಟ್ಕೊಂಡು ನನ್ನನ್ನ ಕೊಲೆ ಮಾಡಿಬಿಡು. ಇದು ಕೇಳಿದಾಗ ಬಾಯ್ಜೂನ್ ತನ್ನ ಕೈಯಲ್ಲಿದ್ದ ಕತ್ತಿಯನ್ನ ಅವನ ನೇರಕ್ಕೆ ಎಸೀತಾಳೆ. ಆದ್ರೆ ಅದು ಅವನ ಮೈಗೆ ತಾಗದೆ ಹತ್ತಿರದಲ್ಲಿದ್ದ ಒಂದು ಮರಕ್ಕೆ ಹೋಗಿ ತಾಗುತ್ತದೆ. ಅದಾದ್ಮೇಲೆ ಅವಳು ಹೇಳ್ತಾಳೆ, ನನಗೆ ಅದು ಮಾಡಕ್ಕೆ ಆಗೋದಿಲ್ಲ, ದಯವಿಟ್ಟು ಆ ಅಗ್ರಿಮೆಂಟ್ ಅನ್ನ ನೀವೇ ಕ್ಯಾನ್ಸಲ್ ಮಾಡ್ತೀರಾ. ನಂತರ ಅವಳು ಹೇಳ್ತಾಳೆ, ನನ್ನನ್ನ ಸುಮ್ಮನೆ ಬಿಡಿ, ನೀವು ನಿಮಗೆ ಇಷ್ಟವಾದ ರೀತಿಯಲ್ಲಿ ಬದುಕಿ, ಹಾಗೆ ನಾನು ಕೂಡ ನನಗೆ ಇಷ್ಟ ಬಂದ ರೀತಿಯಲ್ಲಿ ಬದುಕ್ತೀನಿ. ನನ್ನ ಗುರಿಗಳೇನು ಇದಲ್ಲ, ನಾನು ನನ್ನ ಸ್ವಂತ ತಾಯಿ ತರ ನೋಡ್ತಿರುವ ನನ್ನ ಮಾಸ್ಟರ್ ಅವರನ್ನ ನನಗೆ ಕಾಪಾಡ್ಬೇಕು, ಅವರು ಹೇಳ್ತಿರೋ ತರ ನಾನು ಕೇಳ್ಬೇಕು. ಇದೆಲ್ಲವನ್ನ ಕೇಳಿದಾಗ ನೀಲಾಂಗ್ ಆ ಅಗ್ರಿಮೆಂಟ್ ಅನ್ನ ಸುಡ್ತಾನೆ. ಆದ್ರೆ ಅವತ್ತು ರಾತ್ರಿ ಡೀಮನ್ ಅವರ ಅನುಯಾಯಿಯಾಗಿರುವ ಲಿನ್ ಅನ್ನೋ ಒಂದು ಹುಡುಗಿ ಬಾಯ್ಜೂನನ್ನ ಪ್ರಜ್ಞೆ ಇಲ್ಲದೆ ಮಾಡಿ ಅವಳನ್ನ ಪೈಪ್ ಡಿಮನ್ ಹತ್ತಿರ ಕರ್ಕೊಂಡು ಹೋಗ್ತಾಳೆ. ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಈ ಘಟನೆಗಳನ್ನೆಲ್ಲ ನೀಲಾಂಗ್ ಕೂಡ ನೋಡ್ತಾ ಇರ್ತಾನೆ. ಆದ್ರೆ ಅವಳನ್ನ ಕಾಪಾಡೋದಕ್ಕೆ ಆ ಲಿನ್ನನ್ನ ಒಂದ್ಸಲ ತಡೆಯಕ್ಕೂ ಸಹ ಅವನು ಮುಂದಾಗುವುದಿಲ್ಲ. ಇವಾಗ ಪೈಪ್ ಡಿಮನ್ ಬಾಯ್ಜೂನ್ ಒಳಗಡೆ ಇರುವ ಶಕ್ತಿಗಳನ್ನ ಹೊರಗಡೆ ತೆಗೆಯಕ್ಕೆ ಅಂತ ನೋಡ್ತಾ ಇರುವಾಗ ಯಾರೋ ಬಂದು ಅವಳನ್ನ ಹೊಡೆದು ಹಾರಿಸ್ತಾರೆ. ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ನೀಲಾಂಗ್ಗೆ. ಅವಾಗ ಬಾಯ್ಜೂನ್ ಕೇಳ್ತಾಳೆ, ನಾವು ಆ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿದೀವಿ ಅಲ್ವಾ, ಅದು ಅಲ್ಲದೆ ನಿಮ್ಮ ಜೊತೆ ನನ್ನನ್ನ ಬಿಟ್ಟು ಹೋಗಕ್ಕೆ ಸಹ ಹೇಳಿದ್ದೆ, ಮತ್ತೆ ಯಾತಕ್ಕೋಸ್ಕರ ನನ್ನನ್ನ ಕಾಪಾಡೋದಕ್ಕೆ ಅಂತ ನೀವು ಬಂದ್ರಿ. ಆಗ ನೀಲಾನ್ ಹೇಳ್ತಾನೆ,
ನಾನು ಯಾರ ಗುಲಾಮನೂ ಅಲ್ಲ, ಆದ್ರಿಂದ ಯಾರು ಹೇಳುವ ಮಾತನ್ನು ಕೇಳುವ ಅವಶ್ಯಕತೆ ನನಗಿಲ್ಲ. ಹಾಗೆ ಇವಾಗ ನ್ಯೂಲಾಂಗ್ ಅವನ ನಾಗರೂಪಕ್ಕೆ ಬಂದು ಬಾಯ್ಜೂನನ್ನ ಕರ್ಕೊಂಡು ಅವರ ಗ್ರಾಮಕ್ಕೆ ಬರ್ತಾನೆ. ಆದ್ರೆ ಅವನನ್ನ ಹಿಂಬಾಲಿಸಿಕೊಂಡು ಪೈಪ್ ಡಿಮನ್ ಹಾಗೂ ಅವರ ಒಂದು ದೊಡ್ಡ ಸೈನ್ಯನೇ ಬರ್ತಿದ್ದಾರೆ. ಅವರು ಬಾಯ್ಜೂನನ್ನ ಆಕ್ರಮಿಸಕ್ಕೆ ನೋಡುವಾಗ ನೀಲಾಂಗ್ ಒಬ್ಬೊಬ್ಬರನ್ನು ಹೊಡೆದು ಹಾರಿಸ್ತಿದ್ದಾನೆ. ನಂತರ ನೀಲಾಂಗ್ ಪೈಪ್ ಡಿಮನ್ ಅವಳನ್ನ ಹಿಡಿಯಕ್ಕೆ ಅವಳನ್ನ ಹಿಂಬಾಲಿಸಿಕೊಂಡು ಹೋಗ್ತಾನೆ. ಸಡನ್ ಆಗಿ ಅವಳು ಅಲ್ಲಿಂದ ಮಾಯವಾಗಿ ಹೋಗ್ತಾಳೆ. ನೋಡಿದ್ರೆ ಅವಳು ನೇರವಾಗಿ ಅವಳ ಮಾಸ್ಟರ್ ಹತ್ತಿರ ಹೋಗಿರ್ತಾಳೆ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿದ್ದ ಎಲ್ಲಾ ವ್ಯಕ್ತಿಗಳು ತೀರು ಹೋಗಿರೋದನ್ನ ಪೈಪ್ ಡಿಮನ್ ನೋಡ್ತಾಳೆ. ಅಂದರೆ ಅವರ ಒಳಗಡೆ ಇರುವ ಆತ್ಮಗಳನ್ನೆಲ್ಲ ಯಾರೋ ಎಳೆದು ತಗೊಂಡಿದ್ದಾರೆ. ಆ ಮಾಸ್ಟರ್ದು ಸಿಂಹಾಸನದಲ್ಲಿ ನೋಡಿದಾಗ ಅಲ್ಲಿ ಸಹ ಯಾರನ್ನು ಅವಳು ನೋಡೋದಿಲ್ಲ. ಅದೇ ಸಮಯ ನೋಡಿದ್ರೆ ಯಾರೋ ಛತ್ರಿ ರೂಪದಲ್ಲಿ ಬಂದ್ಬಿಟ್ಟು ಆ ಪೈಪ್ ಡಿಮನ್ ಒಳಗಡೆ ಇರುವ ಆತ್ಮವನ್ನ ಕೂಡ ಎಳ್ದು ತಗೋತಾರೆ. ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಅವಳ ಮಾಸ್ಟರ್ ಆಗಿರುವ ಅತೀವ ಸುಂದರಿಯಾಗಿರುವ ಜಿಂಗ್ಯೋನ್. ಪೈಪ್ ಡಿಮನ್ ಅನ್ನ ಹಿಂಬಾಲಿಸಿಕೊಂಡು ನೀಲಾಂಗ್ ಇವಾಗ ಅಲ್ಲಿಗೆ ಬಂದಿರ್ತಾನಲ್ವಾ, ಅವಾಗ್ಲೇ ಅಲ್ಲಿ ಇದ್ದ ಜಿಂಗ್ಯೋನನ್ನ ಅವನು ನೋಡ್ತಾನೆ. ಅವಳನ್ನು ನೋಡಿದಾಗ ನ್ಯೂಲಾಂಗ್ ತುಂಬಾನೇ ಶಾಕ್ ಆಗ್ತಾನೆ. ಅಂದ್ರೆ ಅವರಿಬ್ಬರಿಗೂ ಶತಮಾನಗಳಿಂದಾಗಿ ಪರಿಚಯ ಇದೆ. ಅದು ಮಾತ್ರವಲ್ಲ, ಇವರಿಬ್ಬರು ಶತಮಾನಗಳಿಂದಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಇವಾಗ ಜಿಂಗ್ಯೋನೋ ಹೇಳ್ತಾಳೆ, ಯಾವಾಗ್ಲೂ ನಾನು ನಿನ್ನನ್ನ ಯೋಚನೆ ಮಾಡ್ಕೊಂಡೇ ಬದುಕ್ತಿದ್ದೀನಿ. ಆದರೆ ಕೆಲವು ಜನರು ನನ್ನ ಆತ್ಮವನ್ನ ಈ ಒಂದು ಸ್ಥಳದಲ್ಲಿ ಬಂಧಿಸಿ ಇಟ್ಟಿದ್ದಾರೆ. ಆದ್ರಿಂದಲೇ ನನಗೆ ಇಲ್ಲಿಂದ ಹೊರಗಡೆ ಬರಕ್ಕೆ ಆಗ್ತಿಲ್ಲ. ಇವತ್ತು ಹೇಗೋ ನನಗೆ ನಿನ್ನನ್ನ ನೋಡಕ್ಕೆ ಆಯ್ತಲ್ವಾ, ನೀನು ನನ್ನನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ಯಾ ಅಲ್ವಾ. ಅದು ಮಾತ್ರವಲ್ಲ, ನನಗೊಂದು ವಿಷಯ ಗೊತ್ತು. ಈ ಬಂಧನದಿಂದ ನನ್ನನ್ನ ಕಾಪಾಡೋದಕ್ಕೆ ನೀನು ಬಾಯ್ಜೂನ್ ಜೊತೆ ಒಂದು ಅಗ್ರಿಮೆಂಟ್ ಅನ್ನ ಮಾಡಿದ್ಯಾ. ಹಾಗಾದ್ರೆ ಯಾವಾಗ ನೀನು ನನ್ನನ್ನ ಕಾಪಾಡ್ಕೊಂಡು ಹೋಗ್ತೀಯಾ? ಆಗ ನೀಲಾನ್ ಹೇಳ್ತಾನೆ, ನೀನು ಅನ್ಕೊಂಡಿರುವ ಆ ಹುಡುಗಿ ಅದು ಬಾಯ್ಜೂನ್ ಅಲ್ಲ. ಆಗ ಯೋನೋ ಹೇಳ್ತಾಳೆ, ದೇವಲೋಕದಿಂದ ಈ ಭೂಮಿಗೆ ಬಂದಿರುವ ಇಮೋರ್ಟಲ್ ಸೋಲ್ ಅದು ಬಾಯ್ಜೂನ್ ಅಂತ ನನಗೆ ಗೊತ್ತು. ಆದ್ರಿಂದ ಅವಳ ಶಕ್ತಿ ಉಪಯೋಗಿಸಿಕೊಂಡು ನನಗೆ ಹಳೆ ರೀತಿ ನನ್ನ ಪೂರ್ಣ ಶಕ್ತಿ ಸಿಗುತ್ತದೆ. ಇಲ್ಲಿಂದ ನನಗೆ ಬಚಾವಾಗಕ್ಕೂ ಸಹ ಆಗುತ್ತದೆ. ಅದಕ್ಕೋಸ್ಕರ ಯಾವಾಗ ನೀನು ಅವಳನ್ನ ಕೊಲೆ ಮಾಡ್ತೀಯಾ, ನಾವು ಯಾವಾಗ ಮತ್ತೆ ಪುನಃ ಒಂದಾಗೋದು. ಆದರೆ ಇಷ್ಟೊತ್ತು ಇವರಿಬ್ಬರ ಮಧ್ಯೆ ನಡೆದ ಈ ಸಂಭಾಷಣೆ ಎಲ್ಲವೂ ಬಾಯ್ಜೂನ್ ಅವರ ಗೆಳೆಯ ಜಾ ಕೇಳಿರ್ತಾನೆ. ಆದ್ರಿಂದ ಬೇಗನೆ ಈ ವಿಷಯಗಳನ್ನೆಲ್ಲ ಬಾಯ್ಜೂನ್ ಜೊತೆ ಹೇಳಲು ಅವನು ಹೋಗ್ತಾನೆ. ಅವನನ್ನ ಹಿಂಬಾಲಿಸಿಕೊಂಡು ನೀಲಾಂಗ್ ಕೂಡ ಹೋಗ್ತಾನೆ. ಹಾಗೆ ಅವನನ್ನ ತಡೆಯಕ್ಕೋಸ್ಕರ ನೀಲಾಂಗ್ ತನ್ನ ನಿಜವಾದ ರೂಪ ಅಂದರೆ ರಾಕ್ಷಸ ಬಿಳಿಯನಾಗದ ರೂಪಕ್ಕೆ ಅವನು ಬರ್ತಾನೆ. ಅದೇ ಸಮಯ ನಮ್ ಜೋ ಅವನ ನಿಜವಾದ ರೂಪ ಅಂದ್ರೆ ಬೀಸ್ ಬರ್ಡ್ ಆಗಿ ಬದಲಾಗ್ತಾನೆ. ಹಾಗೆ ಅವರಿಬ್ಬರು ಪರಸ್ಪರ ತಮ್ಮ ಶಕ್ತಿಗಳನ್ನ ಉಪಯೋಗಿಸಿಕೊಂಡು ಫೈಟ್ ಮಾಡ್ತಾರೆ. ಆದ್ರೆ ಇಬ್ಬರಿಗೂ ಒಂದೇ ರೀತಿಯ ಶಕ್ತಿಯಾಗಿರುವ ಕಾರಣ ಒಬ್ಬರಿಗೆ ಅಂತ ಗೆಲುವು ಸಿಗುವುದಿಲ್ಲ. ಹಾಗೆ ಕೊನೆಗೆ ಅವರು ಪುನಃ ಭೂಮಿಗೆ ಬರ್ತಾರೆ. ಇವಾಗ ಭೂಮಿಗೆ ಬಂದು ಪುನಃ ಅವರಿಬ್ಬರು ಅವರಿಗಿರುವ ಶಕ್ತಿಯನ್ನ ಉಪಯೋಗಿಸಿಕೊಂಡು ಯುದ್ಧ ಮಾಡ್ತಾ ಇರ್ತಾರೆ. ಅವಾಗ ಜಾ ಹೇಳ್ತಾನೆ, ನೀಲಾಂಗ್ ನಿನ್ನ ಜೊತೆ ನಾನು ಮುಂಚೆನೆ ಹೇಳಿದ್ದೆ ಅಲ್ವಾ, ಬಾಯ್ಜೂನ್ ಅವಳಿಗೆ ಏನಾದ್ರೂ ಸಂಭವಿಸಿದ್ರೆ ಮತ್ತೆ ನಾನು ಸುಮ್ಮನಿರೋದಿಲ್ಲ ಅಂತ. ಅವಳನ್ನ ಕಾಪಾಡೋದಕ್ಕೋಸ್ಕರ ಎಷ್ಟೇ ಎಕ್ಸ್ಟ್ರೀಮ್ ತನಕ ನಾನು ಹೋಗ್ತೀನಿ ಅಂತ. ಅದೇ ಸಮಯ ನೋಡಿದ್ರೆ ಅಲ್ಲಿಗೆ ಬಾಯ್ಜೂನ್ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಜೋ ನೀಲಾನ್ ಬಗ್ಗೆ ಇರುವ ಎಲ್ಲಾ ಸತ್ಯಗಳನ್ನ ಅವಳ ಜೊತೆ ಹೇಳಕ್ಕೆ ಪ್ರಯತ್ನ ಪಡ್ತಾನೆ. ಅದು ಕೇಳಿದಾಗ ಅವಳು ಕೇಳ್ತಾಳೆ, ನಾನು ಇವಾಗ ಯಾರನ್ನ ನಂಬುವುದು, ನಿನ್ನ ನಂಬೇಕಾ ಅಥವಾ ಅವನ್ನ ನಂಬೇಕಾ? ಇನ್ನು ನೀನು ಹೇಳೋದನ್ನ ನಾನು ನಂಬೇಕಂದ್ರೆ ನಾನು ನಿನ್ನನ್ನ ಕೊಲೆ ಮಾಡ್ಬೇಕಾಗುತ್ತದೆ. ಅದಕ್ಕೆ ನೀನು ರೆಡಿನಾ? ಅವನು ಅದಕ್ಕೆ ರೆಡಿ ಇದೀನಿ ಅಂತ ಹೇಳಿದಾಗ ಬಾಯ್ಜೂನ್ ಒಂದು ಚಾಕ್ನಿಂದ ಅವನಿಗೆ ಚುಚ್ಚುತ್ತಾಳೆ. ಆದ್ರೆ ಸಡನ್ ಆಗಿ ಅವಳ ರೂಪ ಬದಲಾವಣೆ ಆಗುತ್ತದೆ. ನೋಡಿದ್ರೆ ಅದು ಬಾಯ್ಜೂನ್ ಅಲ್ಲ, ಅದು ಜಿನ್ಯೋನೋ. ಅವಳು ಜಾನ್ ಅನ್ನ ಕೊಲೆ ಮಾಡ್ತಾಳೆ. ಇವಳು ಹೇಗೆ ಹೊರಗಡೆ ಬರಲು ಸಾಧ್ಯ ಅಂದ್ರೆ ಅವಳಿಗೆ ತಾತ್ಕಾಲಿಕವಾಗಿ ಒಂದು ಶಕ್ತಿ ಲಭಿಸಿದೆ. ಏನಂದ್ರೆ ಪೈಪ್ ಡಿಮನ್ ಹಾಗೂ ಇನ್ನಿತರರ ಆತ್ಮವನ್ನ ಅವಳು ಒಳಗಡೆಗೆ ತಗೊಂಡಿದ್ದಾಳಲ್ವಾ, ಆದ್ರಿಂದ ಅವಳಿಗೆ ಹೊರಗಡೆ ಬರಕ್ಕೆ ಆಯ್ತು. ಆದ್ರೆ ಇದು ಬರೀ ತಾತ್ಕಾಲಿಕ ಮಾತ್ರ, ಹೆಚ್ಚು ಹೊತ್ತು ನಿಲ್ಲೋದಿಲ್ಲ. ಅವಳು ಕೇಳ್ತಾಳೆ, ನೀಲಾಂಗ್ ನಿನಗೆ ತಡೆಯಾಗಿದ್ದ ಜಾನ್ ಅನ್ನ ನಾನು ಕೊಲೆ ಮಾಡಿದ್ದೀನಿ. ಇನ್ನು ಬಾಯ್ಜೂನ್ ಅನ್ನ ಕರ್ಕೊಂಡು ಬರೋದು ಹಾಗೆ ಅವಳನ್ನ ಕೊಲೆ ಮಾಡೋದು ಅದು ನಿನ್ನ ಜವಾಬ್ದಾರಿ. ಯಾವಾಗ ನೀನು ಅದು ಮಾಡ್ತೀಯಾ? ಆಗ ನೀಲಾಂಗ್ ಹೇಳ್ತಾನೆ, ನೀನು ಮೊದಲು ನನ್ನನ್ನ ನಂಬು, ನಾನು ಖಂಡಿತವಾಗಿಯೂ ಅವಳನ್ನ ನಿನ್ನ ಹತ್ತಿರ ಕರ್ಕೊಂಡು ಬರ್ತೀನಿ. ಇನ್ನೊಂದ್ ಕಡೆ ನೋಡಿದ್ರೆ ನಮ್ ಬಾಯ್ಜೂನ್ ಇದೇನು ತಿಳಿಯದೆ ನೀಲಾಂಗ್ ಅನ್ನ ವೈಟ್ ಮಾಡುತ್ತಾ ಒಂದು ಮರದ ಹತ್ತಿರ ನಿಂತಿರ್ತಾಳೆ.
ಬರ್ತಾಳೆ. ಅವನು ಬಂದ ತಕ್ಷಣ ಅವನ ಹತ್ತಿರಕ್ಕೆ ಓಡಿ ಹೋಗ್ತಾಳೆ. ಆದ್ರೆ ಅವನು ಅವಳಿಗೆ ತಿಳಿಯದಂತೆ ಅವಳನ್ನ ಕೊಲೆ ಮಾಡುವುದಕ್ಕೆ ಅಂತ ಒಂದು ಚಾಕುವನ್ನ ಕೈಲಿ ಇಟ್ಕೊಂಡಿರ್ತಾನೆ. ಹೀಗೆ ತೋರಿಸುತ್ತಾ ಈ ಮೂವಿ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಅಂದ್ರೆ ಈ ಮೂವಿಗೆ ಒಂದು ಸೆಕೆಂಡ್ ಪಾರ್ಟ್ ಇರಕ್ಕೆ ಸಾಧ್ಯತೆ ಇದೆ. ನೀವೇನ್ ಅನ್ಕೋತಿದ್ದೀರಾ? ನಮ್ ಲೀಲಾನ್ ಬಾಯ್ಜುನನ್ನ ಕೊಲೆ ಮಾಡ್ತಾನ? ಏನೇ ಆದ್ರೂ ಇದರ ಸೆಕೆಂಡ್ ಪಾರ್ಟ್ ನಲ್ಲಿ ತಿಳ್ಕೊಳ್ಳೋಣ. ಈ ಮೂವಿಯ ಕುರಿತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಈ ತರ ಇಂಟ್ರೆಸ್ಟಿಂಗ್ ಆಗಿರುವ ಕಥೆಗಳು ಕೇಳಲು ಕನಸಿನ ಚಿತ್ರ ಅನ್ನೋ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗಾದರೆ ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನೋಡೋಣ. ಅಲ್ಲಿಯವರೆಗೂ ಬಾಯ್.